ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನನ್ನ ಮಗನಿಗೆ ಇದು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ತಿರೋದು. ಇದಕ್ಕೂ ಮುಂಚೆ ಎಲ್ಲ ನಾವು ಫುಲ್ ಗುಂಡು ಮಾಡಿಸ್ತಿದ್ವಿ. ಸೊ ಈಗ ಹೇರ್ ಕಟ್ ಮಾಡಿಸ್ತಿದ್ವಿ. ಸೊ ಅವ್ನು ಹೆಂಗಿರ್ತಾನೆ ಏನು ಅಂತ ನಮ್ಗೆ ಫುಲ್ಲು ಕ್ಯೂರಿಯಾಸಿಟಿ ಇತ್ತು. ಯಾಕಂದರೆ ಇದು ಫಸ್ಟ್ ಟೈಮ್ ಹೇರ್ ಕಟ್ ಅಲ್ವಾ. ಸೊ ಸರಿ ಹೆಂಗಿರ್ತಾನೆ ಅಂತ ನೋಡೋಣ ಅಂತ ಹೋಗಿದ್ವಿ. ನಿಜ ಹೇಳ್ತೀನಿ, ಎಷ್ಟು ಖುಷಿ ಮಾಡಿಸ್ಕೊತಿದ್ದಾನೆ ಅಂದರೆ ನನಗೆ ಅವ್ನು ನೋಡೋಕ್ಕೆ ಖುಷಿ ಆಗ್ತಿತ್ತು. ಅಷ್ಟು ಕ್ಯೂಟಾಗಿ ಕೂತ್ಕೊಂಡು ನಕ್ಕೊಂಡು ಮಾಡಿಸ್ಕೊತಾ ಇದ್ದ. ನಾನು ಫುಲ್ ಗಲಾಟೆ ಮಾಡಿಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ತುಂಬಾ ಕ್ಯೂಟಾಗಿ ಕೂತ್ಕೊಂಡು ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ಸ್ಮೈಲ್ ಮಾಡಿಕೊಂಡು ಮಾಡಿಸ್ಕೊತಾ ಇದ್ದಾನೆ ಅಂತ. ಅಂದರೆ ತೀಟೆ ಜಾಸ್ತಿ ಅಲ್ವಾ, ಸೊ ಅಲ್ಲಿ ಕೂಡ ಕೂತ್ಕೊಳ್ಳಲ್ಲ, ತೀಟೆ ಮಾಡ್ಕೊಂಡಿರ್ತಾನೆ ಅಂತ ಅಂದ್ಕೊಂಡೆ. ಬಟ್ ಆ ಥರ ಏನು ಅಂದರೆ ಏನೂ ಕೂಡ ಮಾಡಲಿಲ್ಲ. ತುಂಬ ನೀಟಾಗಿ ಕೂತ್ಕೊಂಡು ಅವ್ರು ಹೆಂಗೆ ಬೆಂಡ್ ಮಾಡ್ತಾರೆ ಹಂಗೆಲ್ಲ ತಲೆನ ಬೆಂಡ್ ಮಾಡಿಕೊಂಡು ಕ್ಲೀನಾಗಿ ಮಾಡಿಸ್ಕೊಂಡ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಅವ್ನು ಲಾಸ್ಟ್ಗೆ ತೋರಿಸ್ತೀನಿ ಅವ್ನಿಗೆ ಹೇರ್ ಕಟ್ ಹೆಂಗೆ ಬಂದಿದೆ ಅಂತ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ. ಬಟ್ ನಂಗಿನ್ನೂ ಇಷ್ಟು ಬೇಗ ಹೇರ್ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ನಿಗೆ ಜುಟ್ಟು ಹಾಕಿ ಹೂ ಮುಡಿಸಿ ಫ್ರಾಕ್ ಎಲ್ಲ ಹಾಕಬೇಕು ಅಂತ ತುಂಬಾ ಆಸೆ ಇತ್ತು. ಬಿಕಾಸ್ ನಂಗೆ ಹೆಣ್ಮಕ್ಳಿಲ್ವಲ್ಲ, ಸೊ ಆ ಥರ ಆಸೆ ಇತ್ತು. ಬಟ್ ಅವ್ನಿಗೆ ಕಿವಿ ಒಳಗಡೆ ಎಲ್ಲ ಹೇರ್ಸ್ ಹೋಗ್ತಿತ್ತಲ್ವ, ಸೊ ಅವ್ನಿಗೆ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಸೊ ತುಂಬ ಡಿಸ್ಟರ್ಬ್ ಆಗ್ತಿದ್ದ. ಸೊ ಆಮೇಲೆ ಅವ್ನಿಗೆ ಹೇರ್ಸ್ ಕೂಡ ಮುಂದೆ ಸ್ವಲ್ಪ ತೆಳ್ಳಗಿತ್ತು. ಸೊ ಅದಕ್ಕೆ ಒಂದ್ಸಲ ಬೇಗ ಹೇರ್ ಕಟ್ ಮಾಡಿಸಿದ್ರೆ ನೆಕ್ಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮಾಡಿಸಿದ್ವಿ. ಸೊ ಹಾಗೆ ನನ್ನ ಮಗನಿಗೆ 2-3 ದಿನದ ದೊಡ್ಡ ಮಗನಿಗೆ ಹುಷಾರಿರಲಿಲ್ಲ. ಅವ್ನು ಸ್ವಲ್ಪ ಆರಾಮಾಗಿದ್ದ. ರಜೆ ಹಾಕಿ ಮನೇಲಿ ಮಾಡ್ಕೊಂಡು ಹಾಸ್ಪಿಟಲ್ಗೆಲ್ಲ ತೋರಿಸಿದ್ವಿ. ಒಂದು ಸ್ವಲ್ಪ ಆರಾಮಾಗಿದ್ದ ಅಂದ್ಬಿಟ್ಟು ಸ್ಕೂಲಿಗೆ ಕಳಿಸಿದ್ದೆ. ಮತ್ತೆ ಸ್ಕೂಲಿಂದ ಇವ್ನಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಮನೇಲಿರೋಷ್ಟೊಳಗಡೆ ಮತ್ತೆ ಸ್ಕೂಲಿಂದ ಫೋನ್ ಮಾಡಿದರು. ಅವನಿಗೆ ತುಂಬ ಗಂಟ್ಲು ನೋವ್ತಿದೆ, ಬಂದು ಕರ್ಕೊಂಡೋಗಿ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಅವರನ್ನು ಕರ್ಕೊಂಡು ಬಂದರೆ, ಸೊ ಅದೇ ಸಾಯಂಕಾಲ ಆಗೋಷ್ಟರೊಳಗಡೆ ನನಗೂ ಕೂಡ ಹುಷಾರಿಲ್ದಿರ ಆಯಿತು. ಇಲ್ಲ ನನ್ನ ಹಸ್ಬೆಂಡ್ಗೂ ಹುಷಾರಿರಲಿಲ್ಲ, ಹಾಗೆ ನನ್ನ ಮಗನಿಗೂ ಹುಷಾರಿರಲಿಲ್ಲ. ಸೊ ಏನು ಮುದ್ದೆ ಏನು ಮಾಡೋದು, ಏನಾದರೂ ಬಿಸಿ ಬಿಸಿ ಏನಾದರೂ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಅಂತ ಹೇಳ್ಬಿಟ್ಟು ಕಿಚಡಿ ಮಾಡೋಣ ಅಂದರೆ ಬಿಸಿ ತಿಂದರೆ ಎಲ್ರಿಗೂ ಕೂಡ ರುಚಿ ಸಿಗುತ್ತೆ. ಎಲ್ರಿಗೂ ಹುಷಾರಿಲ್ದಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಬೇರೆ ಏನಾದರೂ ತಿನ್ನಬೇಕು ಅಂತ ಅನಿಸಿರುತ್ತಲ್ವ, ಸೊ ಅದಕ್ಕೆ ಕಿಚಡಿ ಮಾಡೋಣ ಅಂತ ಹೇಳಿ ಮನೇಲಿದ್ದಿದ್ದ ತರಕಾರಿನೇ ಹಾಕಿ ಕಿಚಡಿ ಮಾಡ್ತಿದ್ದೀನಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಇದು ನಾನು ಫಸ್ಟ್ ಟೈಮ್ ಕಿಚಡಿ ಟ್ರೈ ಮಾಡಿದ್ದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ನನಗೆ ಅದು ನಂಬೋದಕ್ಕಾಗಲಿಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ರುಚಿಯಾಗಿ ಬಂದಿತ್ತು. ಬಿಸಿ ತಿನ್ನೋದಕ್ಕೆ ಮಾತ್ರ ನಿಜವಾಗ್ಲೂ ಸೂಪರಾಗಿರುತ್ತೆ. ಅದರಲ್ಲೂ ಜ್ವರ ಬಂದು ಟೇಸ್ಟ್ ಹೋಗಿರುತ್ತೆ ಮತ್ತು ಅವ್ರಿಗೇನಾದರೂ ತಿನ್ನಬೇಕು ಅನ್ನಿಸ್ತಿರುತ್ತಲ್ಲ, ಸೊ ಇದು ಡೆಫಿನೆಟ್ಟಾಗಿ ಟ್ರೈ ಮಾಡಿ ಕಿಚಡಿನ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ನಾನು ಫಸ್ಟು ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಎಲೆ ಆಗಿರ್ಬೋದು, ಚಕ್ಕೆ, ಲವಂಗ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ನಿಮಗೆ ಮನೇಲಿ ಏನು ತರಕಾರಿ ಇದೆ ಆ ತರಕಾರಿನ ಹಾಕ್ಕೊಂಡು ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ಈ ಥರ ಏನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ರಲ್ಲ, ಅದನ್ನು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 50% ಬೆಂದಿದ್ರೆ ಸಾಕು, ಜಾಸ್ತಿ ಏನು ಬೆಂದೋ ಅವಶ್ಯಕತೆ ಇಲ್ಲ. ಸೊ ಈ ಥರ 50% ಬೆಂದಿದೆ ಅಂತ ನಿಮ್ಗೊಂದು ಅಂದಾಜು ಸಿಕ್ಕಿದ ಮೇಲೆ ನನ್ನ ತರಕಾರಿ ಇತ್ತಲ್ವ, ಸೊ ನಮ್ಮ ಮನೇಲಿ ಕ್ಯಾರೆಟ್ ಇತ್ತು, ಹಾಗೆ ನವ್ಕೋಲಿತ್ತು. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ, ಆ್ಯಕ್ಚುಲಿ ಬೀನ್ಸ್ ಖಾಲಿ ಆಗಿಬಿಟ್ಟಿತ್ತು. ಸೊ ಬೀನ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಬೀನ್ಸ್ ಇರಲಿಲ್ಲ. ಸೊ ಇರೋ ತರಕಾರಿಯಲ್ಲಿ ನಾನು ಮಾಡಿರೋದು. ಸೊ ಕ್ಯಾರೆಟು ನವ್ಕೋಲ್ ಮಾತ್ರ ಇತ್ತು. ಸೊ ಅದನ್ನು ಹಾಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಲೈಟಾಗಿ ನೀವು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಆಯಿಲು ಹುಷಾರಿಲ್ದಿರೋದು ಒಂದು ಕಡಿಮೆನೇ ಯೂಸ್ ಮಾಡಿ, ನಿಮಗೆ ಅಂದಾಜು ಗೊತ್ತಾಗುತ್ತೆ ಅಲ್ವಾ. ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ತರಕಾರಿ ಕೂಡ ಒಂದು 50% ಬೆಂದಿದೆ ಅನ್ನಿಸ್ದಾಗ ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಸೊ ಬರೀ ಟೇಸ್ಟಿಗೆ ಮಾತ್ರ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಹಸಿಮೆಣ್ಸಿನ್ಕಾಯಿನ. ಸೊ ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಅದರಷ್ಟಕ್ಕೆ ಓಪನ್ ಇಟ್ಬಿಟ್ಟು ಲೋ ಫ್ಲೇಮಲ್ಲೇ ಮಾಡಿ ಇದನ್ನು. ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಪೇಸ್ಟ್ನ ಹಾಕಿ ಕ್ಲೀನಾಗಿ ಏನು ಹಸಿ ವಾಸನೆ ಇರುತ್ತೆ ಜಿಂಜರ್ ಗಾರ್ಲಿಕ್ದಾಗಿರ್ಬೋದು, ಈ ಈರುಳ್ಳಿದೆಲ್ಲ ಆಗಿರ್ಬೋದು, ಸೊ ಆ ಹಸಿ ವಾಸನೆ ಹೋಗೋವರೆಗೂ ಕೂಡ ಲೈಟಾಗಿ ನೀವು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಯಾವತ್ತೂ ಈ ಥರ ಫ್ರೈ ಮಾಡ್ಕೊಳ್ಬೇಡಿ, ಸೀದ್ಬಿಡುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ, ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಎಲ್ಲ ಹಸಿ ವಾಸನೆ ಹೋಗಿದೆ ಅಂತ ಅನ್ಸಿದ್ಮೇಲೆ ನೋಡಿ ಎಣ್ಣೆ ಬಿಡ್ತಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಂತ. ಸೊ ಈ ಥರ ಬೆಂದಿದೆ ಅಂತ ನಿಮ್ಗೆ ಅನಿಸ್ದಾಗ ಸೊ ನೋಡಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಏನಾದರೂ ಇನ್ ಕೇಸ್ ನೀವು ಇಟ್ಕೊಂಡಿದ್ರೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ನ ಹಾಕ್ತಿದ್ದೀನಿ. ಧನಿಯಾ ಪೌಡರ್ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಹಾಕ್ತಿದ್ದೀನಿ ನಾನು. ಸೊ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಕಡಿಮೆ ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ, ಏನು ಮಸಾಲೆಸು ಅಂದರೆ ಸ್ಪೈಸಸ್ನ ಏನು ಆ್ಯಡ್ ಮಾಡಿದ್ದೀರೋ ಸೊ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಆಲ್ರೆಡಿ ನಾನಿಲ್ಲಿ 1 ಕಪ್ಪಿನಷ್ಟು ರೈಸ್ ತೊಗೊಂಡಿದ್ದೀನಿ, 1 ಕಪ್ಪಿನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ, ಹಾಗೆ ಇನ್ನೊಂದು ಕಪ್ಪಿನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಸೊ ಎಲ್ಲನ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಕ್ಲೀನಾಗಿ ವಾಶ್ ಮಾಡಿ ಇಲ್ಲಿ ಆಲ್ರೆಡಿ ನೀರು ಹಾಕ್ತಿದ್ದೀನಿ. ಸೊ ಅಕ್ಕಿನ ನೀವು ಬೇಕಾದ್ರೆ ಕಡಿಮೆ ತೊಗೊಳ್ಳಿ, ಸೊ ನೋಡಿಕೊಂಡು ಮಾಡಿ. ನೀವು ಅಕ್ಕಿ ಎಷ್ಟು ಹಾಕಿರೋ ಅದು 3 ಟೈಮ್ಸ್ ಜಾಸ್ತಿ ಆಗೋಷ್ಟು ನೀವು ನೀರನ್ನ ಹಾಕಬೇಕಾಗತ್ತೆ. ಯಾಕಂದರೆ ನಮಗೆ ಕಿಚಡಿ ಒಂದು ಸ್ವಲ್ಪ ಮೆತ್ತಗೆ ನೀರಾಗಿ ಬೇಕು, ಅದಕ್ಕೋಸ್ಕರ ನೋಡಿ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಆ್ಯಡ್ ಮಾಡಿದ್ದೀನಿ ಅಂತ. ಸೊ ಎಲ್ಲ ಹಾಕಿ ಇಲ್ಲಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಿಲ್ಸ್ನ ಹಾಕ್ಸ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚಡಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಬಾಣಲಿ ಒಂದು ಇಟ್ಟು ಆ ಬಾಣಲಿಗೆ ಒಂದು ಸ್ವಲ್ಪ ಒಂದು 2 to 3 ಸ್ಪೂನ್ಸಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಸೊ ಆ ಆಯಿಲ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಮಸ್ಟರ್ಡ್ ಅಂದರೆ ಸಾಸಿವೆ ಸೊ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟರೊಳಗಡೆ ಇದು ಗ್ಯಾಸ್ ಹೋಗಿತ್ತಲ್ವ, ಸೊ ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಿದ್ದೀನಿ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ. ನೀವೇ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ. ಸೊ ಇದಕ್ಕೆ ಬೇಕಾದರೆ ನೀವು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಕುದಿಯಷ್ಟು ಕುದಿಸ್ಕೊಂಡ್ರೆ ಸಾಕು, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನು ಆಲ್ರೆಡಿ ನಮ್ಮ ಖುಷಿಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಈಗ ಆಗಿರೋದನ್ನ ಒಂದು ಸ್ವಲ್ಪ ಬಾಕ್ಸ್ಗೆ ಎತ್ತಿಟ್ಕೊಂಡೆ ಒಂದು ಪ್ಲೇಟ್ಗೆ. ಆಮೇಲೆ ನಮಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ಸಾಸಿವೆ ಹಾಕಿ ನಾನು ಒಂದು 4-5 ಎಳೆಯಷ್ಟು ಬೆಳ್ಳುಳ್ಳಿನ ಚಚ್ಕೊಂಡಿದ್ದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಒಗ್ಗರಣೆಗೆ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೇನು ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನಾನು ಮೆಣಸಿನ್ಕಾಯಿ ಎಲ್ಲ ಕಿತ್ತಿಟ್ಕೊಂಡಿದ್ದೆ ಅಲ್ವಾ, ಸೊ ಮೆಣಸಿನಕಾಯಿನ ಕೂಡ ಹಾಕಬೇಕಾಗತ್ತೆ ಸೊ ಒಗ್ಗರಣೆಗೆ. ಇಗ್ನೋರ್ ದಿಸ್ ಪ್ಲೀಸ್. ಸೊ ಹಾಗೆ ಕರಿಬೇವನ್ನ ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ಬೆಳ್ಳುಳ್ಳಿ ಹಸಿ ವಾಸನೆ ಏನಿದೆ ಆ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲಿ ನೀಟಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಸೊ ಈ ಒಗ್ಗರಣೆನ ಎತ್ತಿ ನಾವು ನೋಡಿ ಇಲ್ಲಿ ಏನಿದೆ ಅದಕ್ಕೆ ಆ್ಯಡ್ ಮಾಡೋಣ, ಕಿಚಡಿಗೆ ಆ್ಯಡ್ ಮಾಡಿ. ಸೊ ಈಗ ಕಿಚಡಿ ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ಅಂದರೆ ತುಂಬ, ನಾನು ಫಸ್ಟ್ ಟೈಮ್ ಮಾಡೋದಲ್ವ, ನಿಜವಾಗ್ಲೂ ಫ್ಲ್ಯಾಟ್ ಆದೆ ಅಂತ ಹೇಳ್ಬೋದು. ಟೇಸ್ಟಿಗೆ ಸಖತ್ತಾಗಿತ್ತು. ನನ್ನ ಮಗ ತುಂಬ ಇಷ್ಟಪಡ್ತಿದ್ದ, ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ನೀವು ಕೂಡ ಈ ಥರ ಯಾವಾಗಲಾದರೂ ಯಾರಿಗಾದ್ರೂ ಹುಷಾರಿಲ್ದಿರ ಆಗಿದೆ ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ ಕೂಡ. ಸೊ ಹಾಗೆ ನಾನು ಲಾಸ್ಟ್ಗೆ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿನ ಯೂಸ್ ಮಾಡಿದ್ದೀನಿ. ಸೊ ದಯವಿಟ್ಟು ನೀವು ಕೂಡ ಇದನ್ನು ಟ್ರೈ ಮಾಡಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಷ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲರೂ ಕೂಡ ಮನೇಲಿ ಪೇಷಂಟ್ಸ್ ಆಗಿದ್ದೀವಿ. ಸೊ ಅಟ್ ಎ ಟೈಮ್ ಎಲ್ಲರೂ ಪೇಷಂಟ್ಸ್ ಆದರೆ ಅಟ್ಲೀಸ್ಟ್ ಒಬ್ಬರಾದರೂ ಚೆನ್ನಾಗಿರಿ, ಇನ್ನೊಬ್ಬರನ್ನ ನೋಡ್ಕೊಳ್ಬೋದು. ಎಲ್ಲರಿಗೂ ಒಂದೇ ಸಲ ಹುಷಾರಿಲ್ದಿರ ಆದರೆ ಯಾರು ನೋಡ್ಕೊಳ್ತಾರೆ ಹೇಳಿ.
ಸೊ ಅದೊಂದು ನನಗೂ ಕೂಡ ಹುಷಾರಿಲ್ಲ, ಹಸ್ಬೆಂಡ್ಗೆ ಹುಷಾರಿಲ್ಲ, ಮಗುಗೆ ಹುಷಾರಿಲ್ಲ. ಸೊ ಈ ಥರ ಆಗೋಗ್ಬಿಟ್ಟಿದೆ. ಸೊ ಆದಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಒಂದು 2-3 ದಿನ ವೀಡಿಯೋಸ್ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ನನಗೆ ಯಾವಾಗ ನನ್ನ ಜೊತೆ ನಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು.